ಯಾರು ಕೊಡಪ್ಪ ಕೊಡು ಕೊಡಪ್ಪ ಅಂತ ರಗಲ ಮುಂದೆ ಬಾ ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯದ ನಮ್ಮೆಲ್ರಿಗೂ ತುಂಬಾ ಸಂತೋಷದ ದಿನ. ಯಾಕೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮುಖ್ಯಮಂತ್ರಿಯಾಗಿ ಕೆ.ಸಿ. ರೆಡ್ಡಿ ಅವರು, ಕ್ಯಾಸಂಬಳ್ಳಿ ಚಂಗಲರಾಯ ರೆಡ್ಡಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಇಂದಿನ ದಿನಮಾನಗಳಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬೂತ್ ಮಟ್ಟದಿಂದ ಬೆಳೆದು ಬಂದಂಥವರು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಶಾಸಕರಾಗಿ, ಮಂತ್ರಿಯಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ, ಈ ದಿನ ಉಪಮುಖ್ಯಮಂತ್ರಿ ಸಹ ಆಗಿ, ಈ ದಿನ ಮುಖ್ಯಮಂತ್ರಿಯಾಗಿ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮೆಲ್ರಿಗೂ ಸಂತೋಷ. ಹಾಗಾಗಿ ನಮ್ಮ ವಕೀಲರ ಸಂಘದ ಕಾನೂನು ಘಟಕ ಮತ್ತು ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಗಣಪತಿಗೆ ಪೂಜೆಯನ್ನ ಮಾಡಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸುಸೂತ್ರವಾಗಿ ನಡೆಯಲಿ, ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯವನ್ನ, ಆಯುಷ್ಯವನ್ನ ಕೊಟ್ಟು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನ ಕೊಡುವಂತ, ಜನಪರ ಆಡಳಿತವನ್ನ ಕೊಡುವಂತ ಒಂದು ಶಕ್ತಿಯನ್ನ, ಬುದ್ಧಿಯನ್ನ ಕೊಡ್ಲಿ ಮತ್ತು ಅವರು ಚಿರಸ್ಥಾಯಿಯಾಗಿ ಇತಿಹಾಸ ಪುಟಗಳಲ್ಲಿ ಉಳಿಯುವಂತ ಒಂದು ಕೆಲಸವನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ನಮ್ಮ ವಕೀಲರೆಲ್ಲಾನು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ CNCO ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಬೂತ್ ಮಟ್ಟದಿಂದ ಬೆಳೆದು ಬಂದಂತವರು. ಅವರು ಇವತ್ತು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಮ್ಮ ಏನು ನಿರ್ಗಮಿತ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಸಹ ಉದಾರ ಮನಸ್ಸಿನಿಂದ ಅವರು ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮಾನ್ಯ ಶಿವಕುಮಾರ್ ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಪರವಾಗಿ ಶುಭವನ್ನ ಹಾರೈಸ್ತೇವೆ. ಕನ್ನಡ ನಾಡಿನ ಜನತೆಗೆ ಇವತ್ತು ಸುದಿನ ಅಂತೇಳಿ ಬಯಸ್ತೀವಿ. ಅದೇ ರೀತಿ ಎಲ್ಲ ವರ್ಗದ ಜನ ಏನಿದ್ದಾರೆ, ಇವತ್ತು ಕಾರ್ಮಿಕ ವರ್ಗ ಇರ್ಬೋದು, ಮತ್ತೆ ಯುವ ವರ್ಗ ಇರ್ಬೋದು, ಮತ್ತು ಸೀನಿಯರ್ ಸಿಟಿಜನ್ಸ್ ಏನಿದ್ದಾರೆ, ಮತ್ತು ಮಹಿಳೆಯರು ಈ ರಾಜ್ಯದಲ್ಲಿ ಏನೆಲ್ಲ ವಾಸ ಮಾಡ್ತಾ ಇದ್ದಾರೆ, ಎಲ್ಲರ ಒಂದು ಆಸೆ ಮತ್ತು ಆಕಾಂಕ್ಷೆ ಏನಾಗಿತ್ತಂದ್ರೆ, ಯಾರು ಒಂದು ಸಂಘಟನೆ ಇದ್ದಾರೆ ಮತ್ತು ಪರಿಶ್ರಮ ಇದ್ದಾರೆ, ಪರಿಶ್ರಮಕ್ಕೆ ಒಂದು ಫಲ ಸಿಗ್ಬೇಕು ಅಂತೇಳಿ ಸುಮಾರು ಬೇಡಿಕೆಗಳು ವೈಯಕ್ತಿಕವಾಗಿ ಮತ್ತು ದೇವರ ಮೊರೆಯನ್ನು ಸಹ ಹಲವಾರು ಹೋಗಿದ್ರು. ಅದರ ಪ್ರತಿಫಲ ಇವತ್ತು ಸಿಕ್ಕಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಅತಿ ಯಶಸ್ವಿಯಾಗಿ ಅವ್ರದೇ ಒಂದು ಮಠದಲ್ಲಿ ಒಂದು ಸಂತಸವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ವಕೀಲರ, ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಕಾನೂನು ಘಟಕದ ಇರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಮುಂದಾಳತ್ವದಲ್ಲಿ ಹಾಗೂ ಎಲ್ಲ ಯುವ ವಕೀಲರು ಇವತ್ತು ಚಿಕ್ಕಬಳ್ಳಾಪುರ ನ್ಯಾಯಾಲಯದ ಇರ್ತಕ್ಕಂಥ ವಿಘ್ನೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ, ಮತ್ತು ಅದೇ ರೀತಿ ಈ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಕೀಲರಿಗೆಲ್ಲರ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಂಚಿ ಈ ನಮ್ಮ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರ್ತಕ್ಕಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ನಡೆಸಲು ಎಲ್ಲ ಅನುಕೂಲ ಸಿಗ್ಲಿ, ಮತ್ತು ಅವ್ರು ಅನ್ಕೊಂಡಿರ್ತಕ್ಕಂಥ ಏನು ಈ ರಾಜ್ಯದ ಜನತೆಗೆ ಏನೆಲ್ಲ ಪ್ರೋಗ್ರಾಮ್ಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅವೆಲ್ಲ ಈಡೇರಿಸಲಿ ಅಂತೇಳಿ ಬಯಸ್ತಾ, ಮತ್ತು ಈಗೇನು ಪಂಚವಾರ್ಷಿಕ ಯೋಜನೆಗಳಿದ್ದಾವೆ, ಆ ಯೋಜನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. ಮತ್ತು ಈ ಕಳೆದ 3 ವರ್ಷಗಳಿಂದ ಯಾವೆಲ್ಲ ಪ್ರೋಗ್ರಾಮ್ಸ್ ನ ಈ ಜನತೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ, ಅದರಲ್ಲಿ ಯಾವುದೇ ರೀತಿಯಂತ ವೇರಿಯೇಷನ್ಸ್ ಆಗಲ್ಲ. ಅದನ್ನ ಆಸ್ ಇಟ್ ಈಸ್ ಮುಂದುವರಿತಾರೆ. ಅದ್ರ ಜೊತೆಗೆ ಇನ್ನ ಉಳಿದಂತವನ್ನ ಸಹ ಕಾರ್ಯಕ್ರಮಗಳನ್ನ ತರ್ತಾ ಇದ್ದಾರೆ. ಹಂಗಾಗಿ ಮತ್ತು ನಮ್ಮ ವಕೀಲರಿಗೆ, ನಮ್ಮ ಸಂಘಕ್ಕೆ, ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಡ ಕಟ್ಟಲು ಸುಮಾರು 50 ಲಕ್ಷ ರೂಗಳನ್ನ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಏನು ಮುಖ್ಯಮಂತ್ರಿಗಳಾಗಿದ್ರು, ಅವಾಗ 2018ರಲ್ಲಿ ಬಿಡುಗಡೆ ಮಾಡಿದ್ರು. ಅವರು ಇನ್ನೇನು 1 ವಾರದಲ್ಲಿ ಪದಕ ಬಿಡ್ತಾ ಇದಾರೆ ಅನ್ನೋ ಟೈಮಲ್ಲಿ ನಮ್ಗೊಂದು 50 ಲಕ್ಷ ಕೊಟ್ಟು ಈ ಕಟ್ಟಡ ನಿರ್ಮಾಣ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘದಲ್ಲಿ ಹಲವಾರು ಡೆವಲಪ್ಮೆಂಟ್ಸ್ ಮಾಡಬೇಕು. ಇನ್ನ ಇವಾಗ ಸಂಖ್ಯೆನೂ ಸಹ ಈಗ ಹೆಚ್ಚಿಗೆ ಆಗಿದೆ. ಮುಂಚೆ 300 ಜನ ಇದ್ದಿದ್ದು, ಇವಾಗ 600-700 ಜನ ವಕೀಲರಾಗಿದ್ದೀವಿ. ಹಂಗಾಗಿ ಇನ್ನ ಒಂದು ಕಟ್ಟಡ ಬೇಕಾಗಿದೆ. ಆ ಕಟ್ಟಡದ ಡಿಮಾಂಡ್ ಅನ್ನು ಸಹ ನಮ್ಮ ವಕೀಲರ ಕಾನೂನು ಘಟಕ ಏನಿದೆ ಇದೆಲ್ಲ ಹೋಗಿ ನಮ್ಮ ಮುಖ್ಯಮಂತ್ರಿಗಳ ತಗೊಳ್ತೀವಿ. ಅವರು
ನಮ್ಗೆ ಈ ಕಟ್ಟಡ ಮತ್ತೆ ಡೆವಲಪ್ಮೆಂಟ್ಸ್ 3ನೇ ಮಹಡಿ ಕಟ್ಟೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಅಂತೇಳಿ ನಮ್ಮ ಎಲ್ಲರ ಆಶಾಭಾವನೆ ಇದೆ. ಹಂಗಾಗಿ ಈ ಒಂದು ಕಾರ್ಯಕ್ರಮದಿಂದ ಮತ್ತು ಬಂದು ನಮ್ಮ ಒಂದು ಸಿಹಿ ವಿತರಣೆ ಮತ್ತು ವಿಘ್ನೇಶ್ವರ ಪೂಜೆ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ವಕೀಲರು ಭಾಗವಹಿಸಿದಂತ ಹಿರಿಯ ಮತ್ತು ಸಹೋದ್ಯೋಗಿ ವಕೀಲ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಕಾನೂನು ಘಟಕದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀವಿ. ನಮ್ಮ ಕಾಂಗ್ರೆಸ್ ವಕೀಲರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶುಭ ದಿನ. ಯಾಕಂದ್ರೆ ಸನ್ಮಾನ್ಯ ಕೆ ಶಿವಕುಮಾರ್ ಅವರು 4:05 ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಚಿಕ್ಕಬಳ್ಳಾಪುರ ಕಾನೂನು ಘಟಕ ಮತ್ತು ವಕೀಲರ ಒಂದು ವತಿಯಿಂದ ಇವತ್ತು ಗಣೇಶನಿಗೆ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿ ಮತ್ತು ಸಿಹಿ ಹಂಚ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಅವ್ರಿಗೆ ಸರ್ಕಾರ ರಚನೆ ಮಾಡಲು ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ವಿಘ್ನ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಸರ್ಕಾರ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಕೆ ಶಿವಕುಮಾರ್ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಇತಿಹಾಸಕ ನಿರ್ಧಾರಗಳನ್ನು ತಗೊಂಡು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅವ್ರಿಗೆ ತುಂಬಾ ಅನುಕೂಲ ಆಗ್ಲಿ ಅಂದ್ಬಿಟ್ಟು ನಾವು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕಾನೂನು ಘಟಕದಿಂದ ವಕೀಲರೆಲ್ಲ ಸೇರಿ ಸಿಹಿಯನ್ನು ಹಂಚ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಆಯ್ತು ಅಂತ ಇದ್ ಮಾಡ್ತಾ ಇದ್ವಿ. ಹಿಂದೆ ಬಾ.